ಮಹಾರಾಷ್ಟ್ರದಲ್ಲಿ ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಬರೆದು ಶಾಲೆಯಿಂದ 4 ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ದಾರೆ. ಮಂಗಳೂರು ಹೊರವಲಯದ ಸೂರತ್ಕಲ್ನಲ್ಲಿ ಘಟನೆ ನಡೆದಿದೆ. ಸೂರತ್ಕಲ್ನ ವಿದ್ಯಾದಾಯಿನಿ ಶಾಲೆಯಲ್ಲಿ 10ನೇ ತರಗತಿಯ 4 ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ದಾರೆ. ನಿನ್ನೆ ಮಧ್ಯಾಹ್ನ ಇಂಗ್ಲಿಷ್ ಪ್ರಿಪರೇಟರಿ ಪರೀಕ್ಷೆ ಬಳಿಕ ನಾಪತ್ತೆಯಾಗಿದ್ದಾರೆ. ಯಶ್ವಿತ್, ನಿರೂಪ್, ಅನ್ವಿತ್, ರಾಘವೇಂದ್ರ ಕಾಣೆಯಾದಂಥ ವಿದ್ಯಾರ್ಥಿಗಳು ಪರೀಕ್ಷೆ ಒತ್ತಡದಿಂದ ದೂರ ಹೋಗಿರಬಹುದೆಂಬ ಶಂಕೆ ವ್ಯಕ್ತವಾಗಿದೆ. ಸೂರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಕೆದಮುಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾರಿಕಾಡು ಪ್ರದೇಶದ ಜನರ ಪರಿಸ್ಥಿತಿ ಸಂಕಷ್ಟದಲ್ಲಿದೆ. ಇಲ್ಲಿ ಕಳೆದ 3 ವರ್ಷಗಳಿಂದ 59 ಕುಟುಂಬಗಳು ಟಾರ್ಪಲ್ ಹೊದಿಕೆ ಹಾಕಿಕೊಂಡು ಕುಡಿಲಿಕ್ಕೆ ನೀರಿಲ್ಲದೆ, ಸರಿಯಾದಂಥ ಆಹಾರ ಇಲ್ಲದೆ, ವಿದ್ಯುತ್ ಇಲ್ಲದೆ, ಗಾಳಿ ಬೆಳಕು ಇಲ್ಲದೆ ಮೂಲ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಈ ಕುಟುಂಬಗಳಿಗೆ ಶಾಶ್ವತ ಸೂರಿನ ವ್ಯವಸ್ಥೆ ಕೂಡ ಇಲ್ಲ. ಇವರಿಗೆಲ್ಲ ಸರ್ಕಾರ ನೆರವಾಗಬೇಕು ಅಂತ ಒತ್ತಾಯವನ್ನು ಮಾಡಲಾಗಿದೆ. ಚಿತ್ರದುರ್ಗದಲ್ಲಿ ರಾಣಿಕೆರೆಯಲ್ಲಿ ಭಾರೀ ಪ್ರಮಾಣದ ನೀರು ಸೋರಿಕೆಯಾಗಿದೆ. ನೀರು ಖಾಲಿಯಾಗಿ ಕೆರೆ ಬತ್ತಿ ಬರಿದಾಗುವಂಥ ಆತಂಕ ಎದುರಾಗಿದೆ. ರಾಣಿಕೆರೆ ನೀರಿಂದ ಅಂತರ್ಜಲ ಆಶ್ರಯಿಸಿರುವಂಥ ಸಾವಿರಾರು ರೈತರು ಕೂಡ ಆತಂಕದಲ್ಲಿದ್ದಾರೆ. ನೀರು ಸೋರಿಕೆಯಾದರೂ ಕೂಡ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಕ್ರಮ ವಹಿಸಿಲ್ಲ. ಕೆರೆಯ ಸುತ್ತಮುತ್ತಲ ತೋಟ ಜಮೀನುಗಳ ರೈತರಿಗೆ ನೀರು ಹರಿಸಲಿಕ್ಕೆ ಅಧಿಕಾರಿಗಳು ಶಾಮೀಲಾಗಿರುವಂಥ ಆರೋಪ ಕೇಳಿಬಂದಿದೆ. ಕೊಪ್ಪಳದಲ್ಲಿ ತುಂಗಭದ್ರಾ ಜಲಾಶಯದ ಹಿನ್ನೀರಿನ ಮೀನುಗಾರರಿಗೆ ಮತ್ಸ್ಯ ಕ್ಷಾಮ ಎದುರಾಗಿದೆ. ಸೆಪ್ಟೆಂಬರ್ ತಿಂಗಳಿಂದ ಏಪ್ರಿಲ್ ತಿಂಗಳವರೆಗೂ ಕೂಡ ಇಲ್ಲಿ ಮೀನುಗಾರಿಕೆ ಮಾಡಲಾಗ್ತಾ ಇತ್ತು. ಆದರೆ ಈ ವರ್ಷ ಫೆಬ್ರವರಿ ತಿಂಗಳಲ್ಲಿಯೇ ಮೀನು ಸಿಗ್ತಾ ಇಲ್ಲ. ತುಂಗಭದ್ರಾ ನದಿಯಲ್ಲಿ ಈ ಮೊದಲು ಒಮ್ಮೆ ಬಲೆ ಹಾಕಿದರೆ 12ರಿಂದ 15 ಕೆಜಿ ಸಿಗ್ತಾ ಇದ್ದಂಥ ಮೀನು ಈಗ ಕೇವಲ 4ರಿಂದ 5 ಕೆಜಿಯಷ್ಟು ಸಿಗ್ತಾ ಇದೆ. ಮತ್ಸ್ಯ ಕ್ಷಾಮದಿಂದ ಮೀನುಗಾರರಿಗೆ ನಷ್ಟವಾಗ್ತಾ ಇದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಉಮಚಗಿ ಗ್ರಾಮದಲ್ಲಿ ಹನಿ ಹನಿ ನೀರಿಗಾಗಿ ಜನ ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಕೊಡ ನೀರಿಗಾಗಿ ಮಹಿಳೆಯರು ಕಾದಾಟವನ್ನು ನಡೆಸುವಂತಾಗಿದೆ. ಗ್ರಾಮದಲ್ಲಿ 2 ಕೆರೆಗಳಿದ್ರೂ ಕೂಡ ನೀರಿಗಾಗಿ ಹಾಹಾಕಾರ ಏರ್ಪಟ್ಟಿದೆ. ವ್ಯಕ್ತಿಯೋರ್ವ ಸತ್ತನೆಂದು ಕೆರೆ ನೀರು ಖಾಲಿ ಮಾಡಿದ್ದೇ ಇಷ್ಟೆಲ್ಲ ರಾದ್ದಾಂತಕ್ಕೆ ಕಾರಣ. ಕೆರೆ ಬಿಟ್ಟರೆ ಈ ಊರಿಗೆ ಬೇರೆ ಜಲ ಮೂಲಗಳೇ ಇಲ್ಲ. ಆದರೆ ಇರುವಂಥ ಕೆರೆ ಖಾಲಿಯಾಗಿ ಜನ ಪರದಾಟವನ್ನು ಮಾಡ್ತಿದ್ದಾರೆ. ದೇಶದಲ್ಲಿ ಪ್ಯಾಸೆಂಜರ್ ರೈಲಿನ ದರವನ್ನು 50% ಇಳಿಕೆ ಮಾಡಲಾಗಿದೆ. ಸಾಮಾನ್ಯ ಸೆಕೆಂಡ್ ಕ್ಲಾಸ್ ಕನಿಷ್ಠ ಟಿಕೆಟ್ ದರದಲ್ಲಿ 50% ಕಡಿಮೆ ಮಾಡಲಾಗಿದೆ ಅಂತ ರೈಲ್ವೆ ಇಲಾಖೆ ಹೇಳಿದೆ. ಕೋವಿಡ್ ಸಾಂಕ್ರಾಮಿಕ ಲಾಕ್ಡೌನ್ ತೆರವು ಬಳಿಕ ಹಲವು ರೈಲುಗಳ ಹೆಸರನ್ನು ಎಕ್ಸ್ಪ್ರೆಸ್ ಅಥವಾ ಮಮು, ಡೆಮು ಅಂತ ಬದಲಾವಣೆ ಮಾಡಲಾಗಿತ್ತು. ಈ ವೇಳೆ ಟಿಕೆಟ್ ದರವನ್ನು ಕನಿಷ್ಠ 10ರಿಂದ 30 ರೂಪಾಯಿವರೆಗೂ ಏರಿಸಲಾಗಿತ್ತು. ಈಗ ಮತ್ತೆ ಪ್ಯಾಸೆಂಜರ್ ರೈಲು ಟಿಕೆಟ್ ದರವನ್ನು ಕಡಿಮೆ ಮಾಡಲಾಗಿದೆ. ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ 6 ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿತ್ತು. ಅದರಂತೆ ಈಗ 2 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದೆ. ಪ್ರತಿ ಮನೆಗೂ 200 ಯೂನಿಟ್ ಉಚಿತ ವಿದ್ಯುತ್ ನೀಡುವ ಗೃಹಜ್ಯೋತಿ ಹಾಗೂ 500 ರೂಪಾಯಿಗೆ ರಿಯಾಯಿತಿ ದರದಲ್ಲಿ ಅಡುಗೆ ಅನಿಲ ಯೋಜನೆಗೆ ಸಿಎಂ ರೇವಂತ್ ರೆಡ್ಡಿ ಚಾಲನೆಯನ್ನು ಕೊಟ್ಟಿದ್ದಾರೆ. ಈ ಮೊದಲು ಮಹಿಳೆಯರಿಗೆ ಸರ್ಕಾರಿ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣಿಸುವಂಥ ಮಹಾಲಕ್ಷ್ಮಿ ಯೋಜನೆ ಹಾಗೂ 10 ಲಕ್ಷ ರೂಪಾಯಿವರೆಗಿನ ಆರೋಗ್ಯ ಯೋಜನೆಗೆ ಸಿಎಂ ರೇವಂತ್ ರೆಡ್ಡಿ ಚಾಲನೆಯನ್ನು ಕೊಟ್ಟಿದ್ದರು. ತಮಿಳುನಾಡಿನ ತುತ್ತುಕುಡಿ ಜಿಲ್ಲೆಯ ಕುಲಶೇಖರಪಟ್ಟಣಂನಲ್ಲಿ ಇಸ್ರೋದ 2ನೇ ಉಡಾವಣಾ ಕೇಂದ್ರಕ್ಕೆ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಲಘು ಉಪಗ್ರಹಗಳ ಉಡಾವಣೆಗೆ ಈ ಕೇಂದ್ರವನ್ನು ಬಳಕೆ ಮಾಡಲಾಗುತ್ತೆ ಅಂತ ಇಸ್ರೋ ಹೇಳಿದೆ. ಸದ್ಯ ಈವರೆಗೂ ಇಸ್ರೋ ಆಂಧ್ರಪ್ರದೇಶದ ಶ್ರೀಹರಿಕೋಟದಲ್ಲಿರುವಂಥ ಉಪಗ್ರಹ ಉಡಾವಣಾ ಕೇಂದ್ರದಿಂದ ಮಾತ್ರ ಗಗನ ನೌಕೆಗಳನ್ನು ಉಡಾವಣೆ ಮಾಡ್ತಾ ಇದೆ. ತಮಿಳುನಾಡಿನಲ್ಲೂ ಕೂಡ ಉಪಗ್ರಹ ಉಡಾವಣಾ ಕೇಂದ್ರ ಈಗ ನಿರ್ಮಾಣ ಆಗ್ತಾ ಇದೆ. ಈ ಕೇಂದ್ರ ನಿರ್ಮಾಣದಿಂದ ಇಸ್ರೋಗೆ ಸಾಕಷ್ಟು ಪ್ರಮಾಣದಲ್ಲಿ ಇಂಧನ ಕೂಡ ಉಳಿತಾಯವಾಗಲಿದೆ. ಈ ಮೊದಲು ಶ್ರೀಹರಿಕೋಟಾದಿಂದ ಉಡಾವಣೆ ಮಾಡುವಾಗ ಶ್ರೀಲಂಕಾದ ಮೇಲೆ ಹಾದು ಹೋಗಬಾರದು ಅನ್ನುವ ಕಾರಣಕ್ಕೆ ರಾಕೆಟ್ ಅನ್ನು ಆಗ್ನೇಯ ದಿಕ್ಕಿನತ್ತ ಹಾರಿಸಿ ಬಳಿಕ ಅದನ್ನು ದಕ್ಷಿಣಕ್ಕೆ ತಿರುಗಿಸಲಾಗ್ತಾ ಇತ್ತು. ತಮಿಳುನಾಡಿನಿಂದ ಹಾರಿಸಿದರೆ ನೇರವಾಗಿ ದಕ್ಷಿಣಕ್ಕೆ ರಾಕೆಟ್ ಹಾರಿಸಬಹುದಾಗಿದೆ. ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯ ಕುಪ್ಪಂ ಕ್ಷೇತ್ರದಲ್ಲಿ ಆನೆಗಳ ಹಿಂಡು ಜನರನ್ನ ಆತಂಕಕ್ಕೀಡು ಮಾಡಿವೆ. ಕಾಡಿನಲ್ಲಿ ನೀರಿಲ್ಲದ ಆನೆಗಳು ಹೊಟ್ಟೆಪಾಡಿಗಾಗಿ ಹೊಲಗಳಿಗೆ ನುಗ್ಗಿವೆ. ಇದರಿಂದ ಜನ ಆತಂಕಕ್ಕೀಡಾಗಿದ್ದಾರೆ. ಕರ್ನಾಟಕ ತಂಡ ಈ ವರ್ಷದ ರಣಜಿ ಟ್ರೋಫಿ ನಾಕೌಟ್ ಹಂತದಲ್ಲಿ ಮುಗ್ಗರಿಸಿದೆ. 2023-24ರಲ್ಲಿ ಕ್ವಾರ್ಟರ್ ಫೈನಲ್ನಲ್ಲಿ ವಿದರ್ಭ ರಾಜ್ಯಕ್ಕೆ 121 ರನ್ ಸೋಲು ಎದುರಾಯಿತು. ಅಂದರೆ ಕರ್ನಾಟಕ ಸೋಲನ್ನು ಕಂಡಿರುವಂಥದ್ದು. ನಾಗ್ಪುರದಲ್ಲಿ ನಡೆದಂಥ ರಣಜಿ ಟ್ರೋಫಿಯ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಕರ್ನಾಟಕ ವಿರುದ್ಧ ವಿದರ್ಭ ತಂಡ ಭರ್ಜರಿ ಜಯವನ್ನು ಸಾಧಿಸಿದೆ. ಅಂತಿಮವಾಗಿ 243 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಕರ್ನಾಟಕ ತಂಡವು 127 ರನ್ಗಳಿಂದ ಸೋಲನ್ನು ಒಪ್ಪಿಕೊಂಡಿದೆ. ಭರ್ಜರಿ ಗೆಲುವಿನೊಂದಿಗೆ ವಿದರ್ಭ ತಂಡವು ರಣಜಿ ಟ್ರೋಫಿ 2024ರ ಸೆಮಿಫೈನಲ್ ಹಂತಕ್ಕೆ ಏರಿದೆ.
ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಸೂಪರ್ ಹಿಟ್ ಚಿತ್ರ ಜಾಕಿ ಮತ್ತೆ ರಾಜ್ಯದಾದ್ಯಂತ ಬಿಡುಗಡೆ ಆಗಲಿದೆ. ಈ ಕುರಿತು ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಪ್ರೇಕ್ಷಕರ ನೆಚ್ಚಿನ ಜಾಕಿ ಮಾರ್ಚ್ 15ರಂದು ಮತ್ತೊಮ್ಮೆ ನಿಮ್ಮೆಲ್ಲರನ್ನೂ ಕೂಡ ರಂಜಿಸಲಿಕ್ಕೆ ಸಿದ್ಧವಾಗಿದೆ ಅಂತ ತಿಳಿಸಿದರು. 14 ವರ್ಷಗಳ ಹಿಂದೆ ತೆರೆ ಕಂಡಿದ್ದಂಥ ದುನಿಯಾ ಸೂರಿ ಜಾಕಿ ಚಿತ್ರವನ್ನು ನಿರ್ದೇಶಿಸಿದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.